ನೋಡಿ, ಕಾಂಗ್ರೆಸ್ನ ಕೆಲವು ಶಾಸಕರು ಗ್ಯಾರಂಟಿಯಿಂದಾಗಿ ತೊಂದರೆ ಆಗ್ತಾ ಇದೆ, ಹಿಂಗಾಗಿ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥ ಮಾತನ್ನ ಹೇಳಿದಾಗ, ಇದನ್ನ ಪ್ರಶ್ನೆ ಮಾಡಿದಾಗ ಇದೇ ಸೋ ಕಾಲ್ಡ್ ಕಾಂಗ್ರೆಸ್ ಲೀಡರ್ಸ್ ಏನ್ ಹೇಳ್ತಾ ಇದ್ರು, ಅವರ ಅಭಿಪ್ರಾಯ ಇದು. ಅವರು ಯಾವ ಆಕ್ಸೆಂಟ್ ಅಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ರಾಜ್ಯದ ಬೊಕ್ಕಸ ಖಾಲಿ ಇಲ್ಲ, ಸಮೃದ್ಧವಾಗಿದೆ, ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಅಂತ ಏನಿಲ್ಲ, ಅನುದಾನಗಳು ಸಮರ್ಪಕವಾಗಿ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇರೋ ಸುಳ್ಳು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆ ಸ್ಟೇಟ್ಮೆಂಟ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾ ಇದ್ದಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಿಲ್ಲ. ಆದ್ರೆ ಈಗ ಆಶ್ಚರ್ಯ ಅನ್ನುವಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಗ್ಯಾರಂಟಿಗಳಿಂದ ಬರ್ಡನ್ ಆಗ್ತಾ ಇದೆ ನಮಗೆ, ಗ್ಯಾರಂಟಿಗಳಿಂದ ಹೊರೆ ಆಗ್ತಾ ಇದೆ ನಮಗೆ, ಒಪ್ಕೊಂಡ್ರು. ಈಗ ಅವತ್ತು ಯಾರೆಲ್ಲ ಅಲ್ಲಗಳಿದ್ರಲ್ಲ, ಜಮೀರ್ ಹೇಳಿದಾಗ ಇಲ್ಲ ಜಮೀರ್ ಅವ್ರು ಹೇಳಿಲ್ಲ, ದೇಶಪಾಂಡೆ ಅವ್ರು ಹೇಳಿದಾಗ ದೇಶಪಾಂಡೆ ಅವ್ರು ಹಂಗೆ ಹೇಳಿಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇದಕ್ಕೇನ್ ನಿಮ್ಮ ಉತ್ತರ? 2025-26ರಲ್ಲಿ ಕರ್ನಾಟಕ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ, ಎಲ್ಲ ಇಲಾಖೆಗಳಿಗೆ 3.5 ಲಕ್ಷ ಕೋಟಿ ಮೀಸಲು, 3,50,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ರು ಈ ಬಜೆಟ್ನ ಮೂಲಕ. ಟೋಟಲ್ 4 ಲಕ್ಷ ಕೋಟಿ. ಅದರಲ್ಲಿ 5 ಗ್ಯಾರಂಟಿಗಳಿಗೆ 52,009 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಬಜೆಟ್ನಲ್ಲಿ. ವೀಕ್ಷಕರೇ, 1 ವರ್ಷಕ್ಕೆ ಒಬ್ಬ ಶಾಸಕನಿಗೆ ಅಥವಾ ಒಂದು ಕ್ಷೇತ್ರಕ್ಕೆ ವಿಶೇಷ ಅನುದಾನ, ಸ್ಪೆಷಲ್ ಪ್ಯಾಕೇಜ್ ಅಂತ 500 ಕೋಟಿ ರೂಪಾಯಿಯನ್ನ ಎತ್ತಿಡ್ತಾರೆ. 500 ಕೋಟಿ ಒಂದು ಕ್ಷೇತ್ರಕ್ಕೆ. ಸೊ 224 ಶಾಸಕರ ವಿಶೇಷ ಅನುದಾನಕ್ಕೆ ಬೇಕಾಗೋದು 1,12,000 ಕೋಟಿ. 500 ಕೋಟಿ ಇಂಟು 224 ಕ್ಷೇತ್ರ, 1,12,000 ಕೋಟಿ ಆಯಿತು. ಇನ್ನ ಈ ವಿಶೇಷ ಅನುದಾನ ಸಿಗದೇ ಇದ್ದದ್ದಕ್ಕೆ ಶಾಸಕರಿಂದ ಅಸಮಾಧಾನ ಮೇಲಿಂದ ಮೇಲೆ ವ್ಯಕ್ತವಾಗ್ತಾನೆ ಇದೆ. ಕಾರಣ ಇವರೇ ಹೇಳುವ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ತಿಪ್ಪರಲಾಗ ಹಾಕ್ತಾ ಇದ್ದೀವಿ, ಇನ್ನು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡು ಎಲ್ಲಿಂದ ಕೊಡೋದಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ. ಸರ್ಕಾರ ಹೆಣಗಾಡ್ತಾ ಇದೆ ದುಡ್ಡನ್ನು ಹೊಂದಿಸೋದಕ್ಕೆ, ಗ್ಯಾರಂಟಿಗೆ. ಇನ್ನು ಹೆಚ್ಚುವರಿ ಅಥವಾ ಅಭಿವೃದ್ಧಿಗೆ ದುಡ್ಡು ಅಂತಂದ್ರೆ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಪ್ರತಿಪಕ್ಷದವರು ಕೂಡ ಹೌದು, ಸ್ವಪಕ್ಷದವರು ಕೂಡ ಹೌದು. ಒಂದೊಂದೇ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿರುವಂತ ಸರ್ಕಾರ ಈ ರೀತಿಯ ಬರ್ಡನ್ ನಿಂದಾಗಿ. ಇನ್ನ ಏಪ್ರಿಲ್ 1ರಿಂದ ಮತ್ತೆ ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಗ್ಯಾರಂಟಿ ಹೊಡೆತಾನ ತಡ್ಕೊಳಕ್ಕಾಗ್ತಾ ಇಲ್ಲ. ಹಿಂಗಾಗಿ ಹುಡುಕಿ ಎಲ್ಲಿ ರೇಟ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಜಾಸ್ತಿ ಮಾಡೋದು. ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗ ಏಪ್ರಿಲ್ 1ನೇ ತಾರೀಕಿಂದ ಮತ್ತೆ ವಿದ್ಯುತ್ ದರ ಹೆಚ್ಚಿಸುವ ನಿರೀಕ್ಷೆಗಳಿದೆ. ಬಜೆಟ್ನಲ್ಲಿ ಮದ್ಯದ ದರ, ಮದ್ಯಪ್ರಿಯರಿಗೆ, ಕುಡುಕರಿಗೆ ಮತ್ತೊಮ್ಮೆ ಶಾಕ್ ಕೊಡುವ ಸಾಧ್ಯತೆ ಸರ್ಕಾರದಿಂದ. ಅಂಗನವಾಡಿಯ ಒಂದು ಮಗುವಿನ ತರಕಾರಿಗೆ ಕೇವಲ 50 ಪೈಸೆ. ಫ್ರೀಡಂ ಪಾರ್ಕ್ನ ಒಂದು ಭಾಗ ಬಾಡಿಗೆನೇ ಕೊಟ್ಟು ಬಿಡ್ತಾರಂತೆ, ಕಾರಣ ದುಡ್ಡಿಲ್ಲ. ಫ್ರೀಡಂ ಪಾರ್ಕ್ನ ಒಂದು ಭಾಗವನ್ನ ಬಾಡಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಇನ್ನಷ್ಟು ಆದಾಯ ಬರುತ್ತೆ. ಭಿಕ್ಷುಕರ ಹಣನೂ ಕೂಡ ಬಿಡ್ತಾ ಇಲ್ಲ ರೀ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಆಸ್ತಿ ತೆರಿಗೆದಾರರಿಂದ ಪಡೆದ ಹಣ ಏನಾಯ್ತು, ಇದಕ್ಕೆ ಉತ್ತರ ಇಲ್ಲ. ಹಿಂಗೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡಬೇಕು, ಬೆಲೆ ಏರಿಕೆ ಮಾಡಬೇಕು, ಅದೆಲ್ಲವನ್ನು ಮಾಡುವಂತಹ ಸಂಪೂರ್ಣ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಕಾರಣ ಗ್ಯಾರಂಟಿಯ ಹೊರೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಮಾನ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾ ಇರೋದು. ಗ್ಯಾರಂಟಿಗೆ ದುಡ್ಡಿಲ್ಲ, ಸರ್ಕಾರನ ನಾವು ಈ ರೀತಿ ನಿಭಾಯಿಸಬೇಕು ಅಂತಂದ್ರೆ ದುಡ್ಡು ಬೇಕು. ಹಿಂಗಾಗಿ ಕಂಡ ದರ ಏರಿಕೆ, ಕಂಡ ದರ ಏರಿಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆಯಾಗಿದೆಯಂತೆ. ಈ ಮಾತನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ. ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಆಗ್ತಾ ಇವೆ, ನಿಮಗೆ ಧೈರ್ಯ ತುಂಬೋದಕ್ಕೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ. ಮಾನಸಿಕವಾಗಿ, ಆರ್ಥಿಕವಾಗಿ ಧೈರ್ಯ ತುಂಬೋದಕ್ಕೆ ನಮಗೆ ಹೊರೆ ಆಗ್ತಾ ಇದ್ರು, ಗ್ಯಾರಂಟಿಗಳು ನಮಗೆ ಹೊರೆ ಆಗ್ತಾ ಇದ್ರು ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿ ನಮಗೆ ಹೊರೆ ಆಗ್ತಿದೆ ಅಂತ ಒಪ್ಕೊಂಡಿದ್ದಾರೆ. ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ, ಜಾಸ್ತಿ ಅಂತ ರೂಪಾಯಿ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡತ್ರಿ, ಫ್ರೀ ಕರೆಂಟ್, 200 ಕರೆಂಟ್ ಇರ್ಲಿ, ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ
ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗಬಾರ್ದು. ನಿಮ್ಗೆ ಜೀವನದಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮುಂದಕ್ಕೆ ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತಂದ ಒಂದು ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ನೋಡಿ, ಕಾಂಗ್ರೆಸ್ನ ಕೆಲವು ಶಾಸಕರು ಗ್ಯಾರಂಟಿಯಿಂದಾಗಿ ತೊಂದರೆ ಆಗ್ತಾ ಇದೆ, ಹಿಂಗಾಗಿ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ, ಇದನ್ನ ಪ್ರಶ್ನೆ ಮಾಡಿದಾಗ ಇದೇ ಸೋ ಕಾಲ್ಡ್ ಕಾಂಗ್ರೆಸ್ ಲೀಡರ್ಸ್ ಏನ್ ಹೇಳ್ತಾ ಇದ್ರು, ಅವರ ಅಭಿಪ್ರಾಯ ಇದು. ಅವರು ಯಾವ ಆಕ್ಸೆಂಟ್ ಅಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ರಾಜ್ಯದ ಬೊಕ್ಕಸ ಖಾಲಿ ಇಲ್ಲ, ಸಮೃದ್ಧವಾಗಿದೆ, ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಅಂತ ಏನಿಲ್ಲ, ಅನುದಾನಗಳು ಸಮರ್ಪಕವಾಗಿ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇರೋ ಸುಳ್ಳು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆ ಸ್ಟೇಟ್ಮೆಂಟ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾ ಇದ್ದಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಿಲ್ಲ. ಆದ್ರೆ ಈಗ ಆಶ್ಚರ್ಯ ಅನ್ನುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಗ್ಯಾರಂಟಿಗಳಿಂದ ಬರ್ಡನ್ ಆಗ್ತಾ ಇದೆ ನಮಗೆ, ಗ್ಯಾರಂಟಿಗಳಿಂದ ಹೊರೆ ಆಗ್ತಾ ಇದೆ ನಮಗೆ, ಒಪ್ಕೊಂಡ್ರು. ಈಗ ಅವತ್ತು ಯಾರೆಲ್ಲ ಅಲ್ಲಗಳಿದ್ರಲ್ಲ, ಜಮೀರ್ ಹೇಳಿದಾಗ ಇಲ್ಲ ಜಮೀರ್ ಅವ್ರು ಹೇಳಿಲ್ಲ, ದೇಶಪಾಂಡೆ ಅವ್ರು ಹೇಳಿದಾಗ ದೇಶಪಾಂಡೆ ಅವ್ರು ಹಂಗೆ ಹೇಳಿಲ್ಲ, ಈಗ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇದಕ್ಕೇನ್ ನಿಮ್ಮ ಉತ್ತರ? 2025-26ರಲ್ಲಿ ಕರ್ನಾಟಕ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ, ಎಲ್ಲ ಇಲಾಖೆಗಳಿಗೆ 3.5 ಲಕ್ಷ ಕೋಟಿ ಮೀಸಲು, 3,50,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ರು ಈ ಬಜೆಟ್ನ ಮೂಲಕ. ಟೋಟಲ್ 4 ಲಕ್ಷ ಕೋಟಿ. ಅದರಲ್ಲಿ 5 ಗ್ಯಾರಂಟಿಗಳಿಗೆ 52,009 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಬಜೆಟ್ನಲ್ಲಿ. ವೀಕ್ಷಕರೇ, 1 ವರ್ಷಕ್ಕೆ ಒಬ್ಬ ಶಾಸಕನಿಗೆ ಅಥವಾ ಒಂದು ಕ್ಷೇತ್ರಕ್ಕೆ ವಿಶೇಷ ಅನುದಾನ, ಸ್ಪೆಷಲ್ ಪ್ಯಾಕೇಜ್ ಅಂತ 500 ಕೋಟಿ ರೂಪಾಯಿಯನ್ನ ಎತ್ತಿಡ್ತಾರೆ. 500 ಕೋಟಿ ಒಂದು ಕ್ಷೇತ್ರಕ್ಕೆ. ಸೊ 224 ಶಾಸಕರ ವಿಶೇಷ ಅನುದಾನಕ್ಕೆ ಬೇಕಾಗೋದು 1,12,000 ಕೋಟಿ. 500 ಕೋಟಿ ಇಂಟು 224 ಕ್ಷೇತ್ರ, 1,12,000 ಕೋಟಿ ಆಯಿತು. ಇನ್ನ ಈ ವಿಶೇಷ ಅನುದಾನ ಸಿಗದೇ ಇದ್ದದ್ದಕ್ಕೆ ಶಾಸಕರಿಂದ ಅಸಮಾಧಾನ ಮೇಲಿಂದ ಮೇಲೆ ವ್ಯಕ್ತವಾಗ್ತಾನೆ ಇದೆ. ಕಾರಣ ಇವರೇ ಹೇಳುವ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ತಿಪ್ಪರಲಾಗ ಹಾಕ್ತಾ ಇದ್ದೀವಿ, ಇನ್ನು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡು ಎಲ್ಲಿಂದ ಕೊಡೋದಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ. ಸರ್ಕಾರ ಹೆಣಗಾಡ್ತಾ ಇದೆ ದುಡ್ಡನ್ನು ಹೊಂದಿಸೋದಕ್ಕೆ, ಗ್ಯಾರಂಟಿಗೆ. ಇನ್ನು ಹೆಚ್ಚುವರಿ ಅಥವಾ ಅಭಿವೃದ್ಧಿಗೆ ದುಡ್ಡು ಅಂತಂದ್ರೆ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಪ್ರತಿಪಕ್ಷದವರು ಕೂಡ ಹೌದು, ಸ್ವಪಕ್ಷದವರು ಕೂಡ ಹೌದು. ಒಂದೊಂದೇ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿರುವಂತ ಸರ್ಕಾರ ಈ ರೀತಿಯ ಬರ್ಡನ್ನಿಂದಾಗಿ. ಇನ್ನ ಏಪ್ರಿಲ್ 1ರಿಂದ ಮತ್ತೆ ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಗ್ಯಾರಂಟಿ ಹೊಡೆತಾನ ತಡ್ಕೊಳಕ್ಕಾಗ್ತಾ ಇಲ್ಲ. ಹಿಂಗಾಗಿ ಹುಡುಕಿ ಎಲ್ಲಿ ರೇಟ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಜಾಸ್ತಿ ಮಾಡೋದು. ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗ ಏಪ್ರಿಲ್ 1ನೇ ತಾರೀಕಿಂದ ಮತ್ತೆ ವಿದ್ಯುತ್ ದರ ಹೆಚ್ಚಿಸುವ ನಿರೀಕ್ಷೆಗಳಿದೆ. ಬಜೆಟ್ನಲ್ಲಿ ಮದ್ಯದ ದರ, ಮದ್ಯಪ್ರಿಯರಿಗೆ, ಕುಡುಕರಿಗೆ ಮತ್ತೊಮ್ಮೆ ಶಾಕ್ ಕೊಡುವ ಸಾಧ್ಯತೆ ಸರ್ಕಾರದಿಂದ. ಅಂಗನವಾಡಿಯ ಒಂದು ಮಗುವಿನ ತರಕಾರಿಗೆ ಕೇವಲ 50 ಪೈಸೆ. ಫ್ರೀಡಂ ಪಾರ್ಕ್ನ ಒಂದು ಭಾಗ ಬಾಡಿಗೆನೇ ಕೊಟ್ಟು ಬಿಡ್ತಾರಂತೆ, ಕಾರಣ ದುಡ್ಡಿಲ್ಲ. ಫ್ರೀಡಂ ಪಾರ್ಕ್ನ ಒಂದು ಭಾಗವನ್ನ ಬಾಡಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಇನ್ನಷ್ಟು ಆದಾಯ ಬರುತ್ತೆ. ಭಿಕ್ಷುಕರ ಹಣನೂ ಕೂಡ ಬಿಡ್ತಾ ಇಲ್ಲ ರೀ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಆಸ್ತಿ ತೆರಿಗೆದಾರರಿಂದ ಪಡೆದ ಹಣ ಏನಾಯ್ತು, ಇದಕ್ಕೆ ಉತ್ತರ ಇಲ್ಲ. ಹಿಂಗೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡಬೇಕು, ಬೆಲೆ ಏರಿಕೆ ಮಾಡಬೇಕು, ಅದೆಲ್ಲವನ್ನು ಮಾಡುವಂತಹ ಸಂಪೂರ್ಣ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಕಾರಣ ಗ್ಯಾರಂಟಿಯ ಹೊರೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾ ಇರೋದು. ಗ್ಯಾರಂಟಿಗೆ ದುಡ್ಡಿಲ್ಲ, ಸರ್ಕಾರನ ನಾವು ಈ ರೀತಿ ನಿಭಾಯಿಸಬೇಕು ಅಂತಂದ್ರೆ ದುಡ್ಡು ಬೇಕು. ಹಿಂಗಾಗಿ ಕಂಡ ದರ ಏರಿಕೆ, ಕಂಡ ದರ ಏರಿಕೆ.